2013ರಿಂದ 2018 ತನಕ ಇದ್ದ ಸಿಎಂ ಬದಲಾಗಿದ್ದಾರೆ. ಸತ್ಯ, ಇದು ಕಾಂಗ್ರೆಸ್ಸಿನ MLAಗೆ ಅನಿಸಿದೆ. ಯಾಕೆಂದ್ರೆ ಅವತ್ತು ಒಂದು ಸ್ವಲ್ಪ ಆದ್ರೂ ಜನ ಸಿದ್ದರಾಮಯ್ಯನ ಮೇಲೆ ವಿಶ್ವಾಸ ಇಟ್ಕೊಂಡಿದ್ರು, ನಂಬ್ಕೊಂಡಿದ್ರು. ಇವತ್ತು ಸಿದ್ದರಾಮಯ್ಯನವರು ಅಂತಂದ್ರೆ ಈಕ್ವಲ್ ಟು ಭ್ರಷ್ಟಾಚಾರ ಅಂತಾಗಿದೆ. ಇಷ್ಟೊಂದು ಲೂಟಿ ನಡೀತಾ ಇದೆ. ಕೇವಲ ಮೂಡದ್ದಲ್ಲ, ಅದೊಂದು ಚಿಕ್ಕ ಉದಾಹರಣೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ಎಷ್ಟು ಗೊತ್ತಾಗಿ ಭ್ರಷ್ಟಾಚಾರ ನಡೆಯುತ್ತೋ, ಎಷ್ಟು ಗೊತ್ತಿಲ್ಲದೆ ಭ್ರಷ್ಟಾಚಾರ ನಡೆಯುತ್ತೋ, ಯಾಕೆ ಅವ್ರ ಕೈಗೆ ಸಿಗಲ್ವೋ ಇದು ಗೊತ್ತಾಗ್ತಿಲ್ಲ. ಅಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಿದೆ. ಸಿದ್ದರಾಮಯ್ಯನವ್ರಿಗೆ ಅನಿಸಿರ್ಬೋದು ಇದು ನನ್ನ ಕೊನೆಯ ಸರ್ಕಾರ, ಅದಕ್ಕಾಗಿ ಇರುವಷ್ಟು ದೋಚ್ಕೊಂಡು ಹೋಗೋಣ, ನನ್ನ ಮಗನಿಗೆ ಒಂದಷ್ಟು ಇರುವಷ್ಟು ಸಂಬಂಧಿಕರಿಗೆ ದೋಚ್ಕೊಂಡು ಇಟ್ಕೊಳ್ಳೋಣ ಅಂತ ಅನಿಸಿರ್ಬೋದು. ಆ ರೀತಿಯ ಕೆಟ್ಟ ಭ್ರಷ್ಟಾಚಾರ ಇವತ್ತು ಕರ್ನಾಟಕದಲ್ಲಿ ತಾಂಡವಾಡ್ತಾ ಇದೆ. ಅಲ್ಲ ಮೇಡಮ್, ಇಷ್ಟು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀವಿ, ಎಲ್ಲ ಮಾತಾಡ್ತೀವಿ ಬಿಜೆಪಿ ಅವರು. ಅದ್ರ ವಿರುದ್ಧ ಕರ್ನಾಟಕದಲ್ಲಿ ಒಂದೇ ಒಂದು ಹೋರಾಟ ಮಾಡ್ತಿಲ್ಲ, ಸುಮ್ಮನೆ ಕೂತ್ಕೊಂಡು ಸ್ಟೇಟ್ಮೆಂಟ್ಗಳು ಹೋರಾಟ ಆಗ್ತಾ ಇದೆ ಬಿಜೆಪಿ ಕಡೆಯಿಂದ. ಇದೊಂದು ದಪ್ಪ ಚರ್ಮದ ಸರ್ಕಾರ, ಇದಕ್ಕೆ ಯಾವುದು ಕೇಳಲ್ಲ. ಕಿವಿ ಇಲ್ಲ, ಕಣ್ಣು ಮುಚ್ಕೊಂಡಿದೆ, ಚರ್ಮ ಸ್ಪರ್ಶ ಇಲ್ಲ, ಸ್ಪರ್ಶನೇ ಇಲ್ಲದ ಸರ್ಕಾರಕ್ಕೆ ಯಾರು ಮಾತಾಡಿದ್ರೇನು? ಇವತ್ತು ನಾವೇ ಮಾತಾಡಿದ್ವಿ, ವಕ್ಫ್ ವಿರುದ್ಧ ಹೋರಾಟ ಮಾಡಿದ್ವಿ, ಆದ್ರೆ ಏನೂ ಆಗಿಲ್ಲ. ಎಲ್ಲಾ ಸಂದರ್ಭದಲ್ಲಿ ಕೂಡ ಹೋರಾಟ ಮಾಡಿದ್ವಿ, ಪತ್ರ ಬರೆದ್ವಿ. ಮೊನ್ನೆ 11 ಜನ ಸತ್ತಂತ ಸಂದರ್ಭದಲ್ಲಿ ನಾನೇ ಮುಖ್ಯಮಂತ್ರಿ ಮತ್ತು CS ಗೆ ಪತ್ರ ಬರೆದೆ. ಅವರಿಗೆ ಕರೆಕ್ಟ್ ಆದ ಒಳ್ಳೆಯ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಡಿ. ನಂಗೆ ಫೋನ್ ಮಾಡಿ ಹೇಳ್ತಾರೆ, ನಾನು ಇನ್ನೂ ಆಸ್ಪತ್ರೆಯಲ್ಲಿದ್ದೀನಿ ಬೌರಿಂಗ್ ಅಲ್ಲಿ, ನಂಗೆ ಹೇಳ್ತಾರೆ ಅಲ್ಲಿ ಯಾರು ಇಲ್ಲ ಅಂತ ಹೇಳಿ. ಇಂಥ ಒಂದು ಅಂದ್ರೆ ಅದಕ್ಕೇನು ದಯಾನೇ ಇಲ್ಲದಂತ ಒಂದು ಸರ್ಕಾರ. ನಾನು ಆಸ್ಪತ್ರೆಯಿಂದ ಪೇಷಂಟ್ ಹತ್ರದಿಂದ ಫೋನ್ ಮಾಡ್ತಾ ಇದ್ದೀನಿ, ಇವ್ರಿಗೆ ಕಾಲು ಮುರಿದಿದೆ. ಒಬ್ಬ ತರೀಕೆರೆ ಅವನು ಪಾಪ ಬಡವ, ಇನ್ನೊಬ್ಬ KR-ಪುರಂ ಅವನು ಬಡವರಂದ್ರೆ ಕೂಲಿ ಮಾಡಿ ತಿನ್ನುವಂತ ತಂದೆ ತಾಯಿ. ಇವರನ್ನ ಒಳ್ಳೆಯ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಯಾವ್ದಾದ್ರು ಪ್ರೈವೇಟ್ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಅಂದ್ರೆ ನಂಗೆ ಹೇಳ್ತಾರೆ ಅಲ್ಲಿ ಯಾರು ಪೇಷಂಟ್ ಇಲ್ಲ ಅಂತ ನನ್ ಕಣ್ ಮುಂದೆ. ಇಂಥ ಯಾವುದೇ ಜ್ಞಾನ ಇಲ್ಲದ ಸರ್ಕಾರ ಕರ್ನಾಟಕದಲ್ಲಿ ಇದೆ. ಅದಕ್ಕಾಗಿ ನಾವು ಏನು ಮಾತಾಡಿದ್ರು ಕೂಡ ಅವರು ಗಾಳಿಗೆ ತೂರ್ತಾರೆ ಅದನ್ನ. ಇವತ್ತು ಮತ್ತೊಂದು ಸ್ಟೇಟ್ಮೆಂಟ್ ಏನೋ ಕೊಡ್ತಾರೆ, 11 ಜನರ ಕೊಲೆ ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತು. ಇಲ್ಲಿ ಬಂದ್ರು ಜಾತಿ ಜನಗಣತಿ ಬಗ್ಗೆ ಮಾತಾಡಿದ್ರು, ಅದು ಮುಚ್ಕೊಂಡು ಹೋಯ್ತು. ಎಲ್ಲರೂ ಶುರು ಮಾಡಿದ್ರು ಜಾತಿ ಜನಗಣತಿ, ಜಾತಿ ಜನಗಣತಿ. 10 ವರ್ಷಗಳ ಕಾಲ ಜಾತಿ ಜನಗಣತಿಗೆ 100 ಕೋಟಿ ರೂಪಾಯಿನ ಖರ್ಚು ಮಾಡಿದ್ರಿ. ಯಾಕೆ ಮಾಡಿದ್ರಿ? ರಿಪೋರ್ಟ್ ಯಾಕೆ ತರಿಸಿಕೊಂಡ್ರಿ? ಕಾಂತರಾಜ್ ರಿಪೋರ್ಟ್ ಯಾಕೆ ಬೇಕಿತ್ತು? ಜಯಪ್ರಕಾಶ್ ಹೆಗಡೆ ರಿಪೋರ್ಟ್ ಯಾಕೆ ಬೇಕಿತ್ತು? ಅಂದ್ರೆ ವಿಷಯವನ್ನ ಮುಚ್ಚಿ ಹಾಕಕ್ಕೆ, ವಿಷಯವನ್ನ ಡೈವರ್ಟ್ ಮಾಡಕ್ಕೆ ಎಲ್ಲಾ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿ DCM ಒಟ್ಟಾಗಿ ನಿಲ್ತಾರೆ. ಅದಕ್ಕೆ ಹೈಕಮಾಂಡ್ ಸಾಥ್ ಕೊಡುತ್ತೆ.